ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಖರ್ಗೆ ಅವರ ಒಪ್ಪಿಗೆ ಬೇಕಾ? ಇದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸೌದಿಯವರು ಮಾತಾಡಿದಂತಹ ಮಾತು. ಕಾಂಗ್ರೆಸ್ನ ನಾಯಕರಿಗೆ ಸೌದಿಯವರು ಖರ್ಗೆ ಅವರ ಒಪ್ಪಿಗೆ ಬೇಕಾ ಅಂತ ಭಾರತ್ ಮಾತಾ ಕಿ ಜೈ ಅಂತ ಕೂಗುತ್ತೀವಿ, ಭಾರತ ಮಾತೆ ಇನ್ನೂ ಖುಷಿ ಆಗ್ತಾಳೆ. ಈ ರೀತಿ ಕೂಗೋದ್ರಿಂದ ಯಾವುದೇ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳೋದು, ಅದಕ್ಕೆ ರಾಜಕೀಯ ತಿರುವನ್ನು ಅದಕ್ಕೆ ಕೊಡೋದು ಮಾಡಬಾರದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಲಕ್ಷ್ಮಣ ಸವದಿಯವರು ಸಭೆಯಲ್ಲಿ ಮಾತಾಡಿರುವಂಥದ್ದು. ಭಾರತ್ ಮಾತಾ ಕಿ ಜೈ ಅನ್ನಲು ಖರ್ಗೆ ಒಪ್ಪಿಗೆ ಬೇಕಾ? ದೇಶಭಕ್ತಿ ಜೈಕಾರ ಖರ್ಗೆಗೆ ಅಪಾರ್ಥಾನ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೇಶಭಕ್ತಿಯ ಅಸ್ತ್ರವನ್ನು ಹೂಡಿದೆ. ಕಾಂಗ್ರೆಸ್ನ ಸಮಾವೇಶದಲ್ಲಿ ಭಾರತ ಮಾತೆಗೆ ಜೈಕಾರವನ್ನು ಕೂಗಿರೋದು, ಕಾರ್ಯಕರ್ತರಿಂದ ಜೈಕಾರವನ್ನು ಕೂಗಿಸಿರೋದು ಬೇರೆ ಯಾರೂ ಅಲ್ಲ, ಲಕ್ಷ್ಮಣ ಸವದಿಯವರು. ಜೈಕಾರ ಕೂಗೋಕ್ಕೂ ಮುನ್ನ ಖರ್ಗೆ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು ಅಂದರೆ, ಖರ್ಗೆ ಸಾಹೇಬರು ಅಪಾರ್ಥ ಮಾಡಿಕೊಂಡ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಬಿಟ್ಟುಬಿಡ್ತೀರಾ ಸೌದಿ ಸಾಹೇಬ್ರೆ? ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗೋದು ನಮ್ಮ ಅಸ್ಮಿತೆ. ಭಾರತೀಯರಾಗಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಖರ್ಗೆ ಅವರ ಪರ್ಮಿಷನನ್ನು ನೀವು ಕೇಳ್ತೀರಿ. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂಥವರು. ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಎದೆಯುಬ್ಬಿಸಿ ಅತ್ಯಂತ ಅಭಿಮಾನದಿಂದ ಎಲ್ಲರೂ ಹೇಳಬೇಕಾಗತ್ತೆ. ಆದರೆ ಖರ್ಗೆ ಅವರು ಒಪ್ಪಿಗೆ ಹಾಕಬೇಕ್ರಿ ಇದಕ್ಕೆ. ಈ ರೀತಿ ಸೌದಿಯವರು ಹೇಳಿರೋದು ನಿಜಕ್ಕೂ ಆಶ್ಚರ್ಯ ಮತ್ತು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಒಂದು ವೇಳೆ ಭಾರತ್ ಮಾತಾ ಕಿ ಜೈ ಅಂತಂದರೆ ಸ್ವಾಗತ ಒಳ್ಳೆದೇನೆ. ಆದರೆ ಖರ್ಗೆ ಅವರ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ಅದು ಬಿಂಬಿಸುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸವದಿ ಅವರ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಭಾರತ ಮಾತೆ ಇನ್ನೂ ಖುಷಿ ಆಗ್ತಾಳೆ ಭಾರತ್ ಮಾತಾ ಕಿ ಜೈ ಅಂದರೆ. ಆದರೆ ಖರ್ಗೆ ಅಪ್ಪಣೆ ತಗೊಂಡು ಕೂಗಿದ್ರೆ ಅದು ಅಲ್ಲಿನ ಪರಿಸ್ಥಿತಿಯನ್ನು ಬಿಂಬಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ ಭಾರತ್ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ. ಕೂಗಲಿ. ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ. ಭಾರತ್ ಮಾತೆ ಇನ್ನೂ ಖುಷಿ ಆಗ್ತಾಳೆ. ಅಲ್ಲ, ಖರ್ಗೆ ಅವರ ಅಪ್ಪಣೆ, ಖರ್ಗೆ ಅವರ ನೀವು ತಪ್ಪು ತಿಳ್ಕೊಬೇಡ್ರಿ ಅಂತಂದು ಆ ರೀತಿ ಅದು ಗೊತ್ತಿಲ್ಲ ನನಗೆ ಏನಾಗಿದೆ ಅಂತ. ಅಂದರೆ ಅಲ್ಲಿರೋ ಸ್ಥಿತಿ ಏನಾದರೂ ಬಿಂಬಿಸ್ತದೆ ಅಷ್ಟೇ. ಅದು ಅವ್ರ ಅಪ್ಪಣೆ ತೊಗೊಂಡವ್ರು ಹೇಳಿದ್ದಾರೆ ಅಂದರೆ ಅಲ್ಲಿರೋ ಸ್ಥಿತಿ ಬಿಂಬಿಸ್ತದೆ. ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ ಭಾರತ್ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ. ಕೂಗಲಿ. ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ. ಭಾರತ್ ಮಾತೆ ಇನ್ನೂ ಖುಷಿ ಆಗ್ತಾಳೆ. ರಾಮೇಶ್ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ
ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.